ಅವರು ನಿನ್ನೆ ನಿಮಗೆ ಕೆಲವೊಂದು ಪ್ರಶ್ನೆಗಳು ಹಾಕಿದ್ದಾರೆ. ಅದರಲ್ಲಿ 2010ರಲ್ಲಿ ನೀವು HIV ಪರೀಕ್ಷೆ ಮಾಡಿಸ್ಕೊಂಡ್ರಿ ಅನ್ನುವಂಥದ್ದು ಕೂಡ ಅವರ ಆರೋಪ. ಏನಂತೀರಿ? ರಂಗನಾಥ್ ಅವರೇ, ನಿಜವಾಗ್ಲೂ ಈ ಚಾನೆಲ್ಗಳೆಲ್ಲೂ ಈ ಥರ ನಿಮಗೆ ಹೆರ್ಪೀಸ್ ಇದೆಯಾ, HIV ಇದೆಯಾ, ಈ ಟೆಸ್ಟ್ ಮಾಡಿದ್ರಾ, ಆ ಟೆಸ್ಟ್ ಮಾಡಿದ್ರಾ ಅಂತ ಚಾನೆಲ್ನಲ್ಲಿ ಚರ್ಚೆ ಮಾಡೋ ವಿಷಯನ ರೀ ಇದು. ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಅವ್ರ ಹೆಂಡತಿ ಅಥವಾ ತಂಗಿ ಅಥವಾ ಅಕ್ಕ, ತಾಯಿ ಇವ್ರು ಯಾರು HIV ಟೆಸ್ಟ್ ಮಾಡ್ಕೊಂಡಿದ್ರೆ, HIV ಇದೇ ಅಲ್ಲ ಅನ್ನೋದು ಮಾತಿಲ್ಲ, HIV ಟೆಸ್ಟ್ ಮಾಡ್ಕೊಂಡಿದ್ರೆ ಈ ಥರ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ. ಮಾಡ್ತಾರಾ? ಕೇಳಬೇಕಾದಂಥ ಪ್ರಶ್ನೆ. HIV ಟೆಸ್ಟ್ ಇಟ್ ಸೆಲ್ಫ್ ಇಸ್ ಕಾನ್ಫಿಡೆನ್ಷಿಯಲ್. ಯಾಕೆ? ನೀವೇ ಹೇಳ್ತಿದ್ರಲ್ಲ, HIV ಬಂದು ಸಾಯೋರ್ದು ಮುಖನೂ ತೋರಿಸಲ್ಲ. ಯಾಕೆ? ಇಟ್ ಈಸ್ ನಾಟ್ ಸಮಥಿಂಗ್ ಫಾರ್ ಪಬ್ಲಿಕ್ ಡಿಬೇಟ್. ಇಟ್ಸ್ ಅ ವೆರಿ ಪ್ರೈವೇಟ್ ಪರ್ಸನಲ್ ಇಶ್ಯೂ. ಅದರಿಂದ ಒಂದು ಎಥಿಕ್ಸ್ ಇಲ್ಲದೆ ಈ ಥರ ವಿಷಯಗಳು ಮತ್ತು 24 hours ಚರ್ಚೆ ಮಾಡಿಬಿಟ್ಟು ರೀಟೆಲಿಕಾಸ್ಟ್ ಮಾಡ್ತಾ ಇರೋದು ಇಟ್ಸ್ ಅಬ್ಸಲ್ಯೂಟ್ಲಿ ಶಾಕಿಂಗ್. ನಿಜ ಮೇಡಮ್. ಸೊ ನಾನು ಹೇಳಿದೆ ಏನು ಅಂದರೆ, ಇವು ಬಹಳ ಮುಜುಗರವಾದಂಥ ಪ್ರಶ್ನೆಗಳು ಅನ್ನುವಂಥದ್ದು. ಭಾಳ ನಾವೇನು ಇಷ್ಟಪಟ್ಟು ಕೇಳ್ತಿರುವಂಥದ್ದಲ್ಲ. ನಿನ್ನೆ ಮೊನ್ನೆ ಇದಕ್ಕೆ ಸಂಬಂಧಪಟ್ಟಾಗ ನಿರಂತರವಾದಂಥ ಚರ್ಚೆ ಆಗಿದೆ. ಸೊ ಅದಕ್ಕೆ ನೀವು ಶಾರ್ಟಾಗಿ ಉತ್ತರ ಕೊಡಿ. ನೀವು ನಿಜಕ್ಕೂ ಆ ಪರೀಕ್ಷೆ ಒಳಪಟ್ಟಿದ್ರಾ? ನೀವು ಕೇಳ್ತಿರೋದ್ರಿಂದ ನಾನು ಹೇಳ್ತೀನಿ, ಆ ಪರೀಕ್ಷೆ ಐ ಗಾಟ್ ಮೈ ಸೆಲ್ಫ್ ಟೆಸ್ಟೆಡ್ ಫಾರ್ HIV. ಆದರೆ ಯಾವಾಗ? 2010ನಲ್ಲಿ 2009 ಡಿಸೆಂಬರಲ್ಲಿ ನಿತ್ಯಾನಂದನ್ ನಿಜ ಸ್ವರೂಪ ನನಗೆ ಗೊತ್ತಾದ ಮೇಲೆ ನಾನು ಆಶ್ರಮದಿಂದ ಒಂದು ಶಾಕಲ್ಲಿ ಕಂಪ್ಲೀಟಾಗಿ ಡೆವಾಸ್ಟೇಟ್ ಆಗಿಬಿಟ್ಟು ಎಲ್ಲನೂ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ. ಒಂದು 8 ತಿಂಗಳು ನನಗೆ ಇದು ಏನು ಮಾಡೋದು, ಹೇಗೆ ಇದೆಲ್ಲ ಹ್ಯಾಂಡಲ್ ಮಾಡೋದು ಯಾವುದೂ ಅರ್ಥ ಆಗಲಿಲ್ಲ. ಡಿಪ್ರೆಷನ್ನಲ್ಲಿದ್ದೆ, ಸೂಯಿಸೈಡಲ್ ಆಗಿದ್ದೆ ನಾನು. ಆದರೆ ಇದೆಲ್ಲ ಒಂದು ಸೆಟಲ್ ಡೌನ್ ಆದಮೇಲೆ ನಾನು ಒಂದು ಯೋಚನೆ ಮಾಡೋ ಅಂಥ ಸ್ಥಿತಿಗೆ ಬಂದಮೇಲೆ ನನಗೆ ಈ ಥರ ಇಷ್ಟು ಜನರನ್ನ ಅಬ್ಯೂಸ್ ಮಾಡಿರೋ ಒಬ್ಬ ನನ್ನ ಜೊತೆ ಈ ಥರ ಒಂದು ಸಂಬಂಧ ಇಟ್ಕೊಂಡಿದ್ದಾನೆ ಅಂದರೆ ಆವಾಗ ನನಗೆ ಈ ಕನ್ಸರ್ನ್ ಬಂತು. ಐ ಹ್ಯಾವ್ ಟು ಗೆಟ್ ಮೈ ಸೆಲ್ಫ್ ಟೆಸ್ಟೆಡ್. ಇವನಿಂದ ನನಗೆ ಏನು ರೋಗ ಬಂತೋ ಯಾರಿಗೆ ಗೊತ್ತು ಅಂತ. ಸೊ ಎಸ್, ಐ ಗಾಟ್ ಮೈ ಸೆಲ್ಫ್ ಟೆಸ್ಟೆಡ್ ಫಾರ್ HIV ಇನ್ 2010. ಯಾಕೆಂದರೆ ನನಗೆ ನಿತ್ಯಾನಂದನ ಹತ್ರಿಂದ ಏನಾರು ಬಂತೋ ಅಂತ ಕನ್ಸರ್ನ್ ಇತ್ತು. ಆ ಕನ್ಸರ್ನ್ ಯಾಕೆ ಬಂತು ಅಂದರೆ, ನಿತ್ಯಾನಂದ ಹಿಮ್ಸೆಲ್ಫ್ ಟೆಸ್ಟೆಡ್ ಹಿಮ್ಸೆಲ್ಫ್ ಫಾರ್ HIV 2009ಅಲ್ಲಿ. ನಿತ್ಯಾನಂದ ಅಮೆರಿಕದಲ್ಲಿ 2 ಸಲ HIV ಟೆಸ್ಟ್ ಮಾಡಿಕೊಂಡ. ಯಾಕೆ? 2009ಅಲ್ಲಿ ಯಾವುದೋ ಅಲಿಗೇಷನ್ ಇರಲಿಲ್ಲವಲ್ಲ. ನೀವು ಕೇಳ್ತಿರೋದ್ರಿಂದ ನಾನು ಹೇಳ್ತೀನಿ, ಆ ಪರೀಕ್ಷೆ ಐ ಗಾಟ್ ಮೈ ಸೆಲ್ಫ್ ಟೆಸ್ಟೆಡ್ ಫಾರ್ HIV. ಆದರೆ ಯಾವಾಗ? 2010ನಲ್ಲಿ 2009 ಡಿಸೆಂಬರಲ್ಲಿ ನಿತ್ಯಾನಂದನ್ ನಿಜ ಸ್ವರೂಪ ನನಗೆ ಗೊತ್ತಾದ ಮೇಲೆ ನಾನು ಆಶ್ರಮದಿಂದ ಒಂದು ಶಾಕಲ್ಲಿ ಕಂಪ್ಲೀಟಾಗಿ ಡೆವಾಸ್ಟೇಟ್ ಆಗಿಬಿಟ್ಟು ಎಲ್ಲನೂ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ. ಒಂದು 8 ತಿಂಗಳು ನನಗೆ ಇದು ಏನು ಮಾಡೋದು, ಹೇಗೆ ಇದೆಲ್ಲ ಹ್ಯಾಂಡಲ್ ಮಾಡೋದು ಯಾವುದೂ ಅರ್ಥ ಆಗಲಿಲ್ಲ. ಡಿಪ್ರೆಷನ್ನಲ್ಲಿದ್ದೆ, ಸೂಯಿಸೈಡಲ್ ಆಗಿದ್ದೆ ನಾನು. ಆದರೆ ಇದೆಲ್ಲ ಒಂದು ಸೆಟಲ್ ಡೌನ್ ಆದಮೇಲೆ ನಾನು ಒಂದು ಯೋಚನೆ ಮಾಡೋ ಅಂಥ ಸ್ಥಿತಿಗೆ ಬಂದಮೇಲೆ ನನಗೆ ಈ ಥರ ಇಷ್ಟು ಜನರನ್ನ ಅಬ್ಯೂಸ್ ಮಾಡಿರೋ ಒಬ್ಬ ನನ್ನ ಜೊತೆ ಈ ಥರ ಒಂದು ಸಂಬಂಧ ಇಟ್ಕೊಂಡಿದ್ದಾನೆ ಅಂದರೆ ಆವಾಗ ನನಗೆ ಈ ಕನ್ಸರ್ನ್ ಬಂತು. ಐ ಹ್ಯಾವ್ ಟು ಗೆಟ್ ಮೈ ಸೆಲ್ಫ್ ಟೆಸ್ಟೆಡ್. ಇವನಿಂದ ನನಗೆ ಏನು ರೋಗ ಬಂತೋ ಯಾರಿಗೆ ಗೊತ್ತು ಅಂತ. ಓಕೆ, ಕೊನೆಯದಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ತುಂಬ ಸಂಕ್ಷಿಪ್ತವಾಗಿ ಉತ್ತರ ಕೊಡಿ. ನಿಮ್ಮ ಮೇಲೆ, ನಿಮ್ಮ ಚಾರ್ಜ್ ಶೀಟಲ್ಲಿ ನಿಮ್ಮ ಮೇಲೆ ಒಂದು ನೀವು ಅಬ್ಯೂಸ್ ಮಾಡಿರಿ ಅಂಥೇಳಿ US ರೆಕಾರ್ಡ್ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಅಲಿಗೇಷನ್ಸ್ ಎಲ್ಲ ಇವರು ನಿಜವಾಗ್ಲೂ ಸರಿಗೆ ಫ್ಯಾಕ್ಟ್ಸ್ ನೋಡ್ತಾರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ.
ಚಾರ್ಜ್ ಶೀಟ್ ಅವರು ಕನ್ನಡಕ ಹಾಕೋಬೇಕೋ ಏನೋ, ಚಾರ್ಜ್ ಶೀಟಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ 2005 ಫೆಬ್ರವರಿನಲ್ಲಿ ಐ ವಾಸ್ ಅಬ್ಯೂಸ್ಡ್ ಇನ್ ಸೇಲಮ್ ಅಂತ. ಇವರು ಆ ಡೇಟೇ ಮಾರಿಸ್ಬಿಟ್ರು, ಡಿಸೆಂಬರ್ ಅಂತ ಹಾಕ್ಬಿಟ್ಟು ನಾನು ಸುಳ್ಳು ಹೇಳಿದೆ ಚಾರ್ಜ್ ಶೀಟ್ಲಿ ಅಂತ ಹೇಳ್ತಿದ್ದಾರೆ. ಇದರಿಂದ ನಿಮಗೆ ಗೊತ್ತಾಗಬೇಕು ವಾಟ್ ಇಸ್ ಗೋಯಿಂಗ್ ಆನ್, ಹೌ ದೇ ಆರ್ ಕನ್ಫ್ಯೂಸಿಂಗ್. ಓಕೆ ಮೇಡಮ್, ಪ್ರೋಗ್ರಾಮ್ ಮುಗಿಸೋಕ್ಕಿಂತ ಮೊದಲು ಕೊನೆಯದಾಗಿ ಏನು ಹೇಳಿದಿರ್ತಾವೆ? ನಾನು ಮತ್ತೂ ಹೇಳ್ತೀನಿ, ನಾನು ಇವಾಗ ಇಲ್ಲಿ ಬಂದು ಇಷ್ಟು ದೂರ ಹೋರಾಡ್ತಿರೋದು ಆ್ಯಂಡ್ ನನ್ನ ಜೊತೆ ಎಲ್ಲ ಸಾಕ್ಷಿಯಾಗಿ ಬಂದಿರೋರು ಆ್ಯಂಡ್ ವಿಸಿಲ್ ಬ್ಲೋವರ್ಸ್ ಲೈಕ್ ಲೆನಿನ್ ಆ್ಯಂಡ್ ವಿನಯ್ ಭಾರದ್ವಾಜ್, ನಾವು ಎಲ್ಲರೂ ಹೋರಾಡ್ತಿರೋದು ಒಂದು ರೀಸನ್, ನಮ್ಮ ಹಾಗೆ ಬೇರೆ ಯಾರು ಏಮಾರಬಾರ್ದು. ದಿಸ್ ಇಸ್ ಅ ಸೋಷಿಯಲ್ ಕಾಸ್ ಆ್ಯಂಡ್ ಜನರು ಇನ್ನೂ ಏಮಾರಬಾರ್ದು ಈ ಥರ ಒಂದು ಕಪಟಿ ಸ್ವಾಮಿ ಹತ್ತಿರಿಂದ. ಅದೇ ಎಸ್ ಮೇಡಮ್, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? That is my intention. When I know the truth, he abusing men and women, and not only sex abusing, money, how many public he is cheating, how many property, how many donors, crore and crore, India, America, Hyderabad, Tamil Nadu, okay, so many people, not only common public, so many big leaders, society well people, everybody he cheating. That's why I want original face. I don't want any more cheated by Nityananda. This is just a social truth cast. ಎಸ್, ನೀನು ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ಆರ್ತಿರಾವ್, ತಾವು ಕೂಡ ಸಾಕಷ್ಟು ಮಾತಾಡಿದ್ರಿ. ನಮ್ಮಿಬ್ಬರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ನಾವು ಬೇರೆ ಬೇರೆ ದಾಖಲಾತಿಗಳನ್ನು ತೋರಿಸ್ಬೇಕು ಅಂತಿದ್ವಿ. ಅದರಲ್ಲೂ ಯಾವ ರೀತಿ ರೆಕಾರ್ಡ್ ಆಯಿತು ಅನ್ನುವಂಥದ್ದು ಬಹಳಷ್ಟು ಜನಗಳಿಗೆ ಕುತೂಹಲ ಇದೆ. ಕ್ಯಾಮ್ರಾ ಇಟ್ಟಿದ್ದು ಹೇಗೆ ರೆಕಾರ್ಡ್ ಆಯಿತು, ಎಷ್ಟು ಗಂಟೆ ರೆಕಾರ್ಡ್ ಆಯಿತು, ಏನೇನಿದೆ ಅದರಲ್ಲಿ ಅನ್ನುವಂಥದ್ದು, ಏನೇನಿದೆ ಅನ್ನುವಂಥದ್ದನ್ನು ತಾವು ಅಲ್ಲಿ ಇಲ್ಲಿ ನೋಡಿರ್ತೀರಿ. ಈಗಂತೂ ಕೋರ್ಟಿನ ಆದೇಶ ಇರೋದ್ರಿಂದ ನಾವು ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಹೇಗೆ ರೆಕಾರ್ಡಿಂಗ್ ಆಯಿತು ಅನ್ನುವಂಥದ್ದು ಅದ್ರ ಬಗ್ಗೆ ಸಾಕಷ್ಟು ಕುತೂಹಲ ನಿಮಗೂ ಇದೆ ಅನ್ನುವಂಥದ್ದು ನನಗೆ ಗೊತ್ತು. ಇವತ್ತೇ ತೋರಿಸ್ಬೇಕು ಅಂತಿದ್ವಿ ನಾವು. ಆದರೆ ಈ ಪ್ರಶ್ನೋತ್ತರಗಳೇ ಬಹಳಷ್ಟು ಆಯಿತು. ಯಾಕಂದರೆ ನಿನ್ನೆ ಅವರು ಎತ್ತಿರುವಂಥ ಪ್ರಶ್ನೆಗಳಿಗೆ ತುಂಬ ಸಮರ್ಥವಾಗಿ ಆರ್ತಿ ಮತ್ತು ಲೆನಿನ್ ಉತ್ತರ ಕೊಟ್ಟಿದ್ದಾರೆ. ಬಹುಶಃ ನಿತ್ಯಾನಂದರು ನೋಡ್ತಾ ಇದ್ದಾರೆ, ಇವರು ಚಾಲೆಂಜಿಗೆ ಒಪ್ಕೊಳ್ಳಿ, ಅವರು ರೆಡಿ ಇದ್ದಾರೆ ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ. ದಯವಿಟ್ಟು ನೀವು ಬನ್ನಿ, ನಿಮಗೋಸ್ಕರ ಒಂದು ವೇದಿಕೆ ಸಜ್ಜಾಗಿರುತ್ತೆ. ನಾನು ಇಲ್ಲಿ ತನಕ ಹೇಳ್ತಾ ಇದ್ದೆ, ನಮ್ಮಲ್ಲೊಂದು ಚೇರ್ ಇರುತ್ತೆ, ನಮ್ಮ ಸ್ಟುಡಿಯೋಕ್ಕೆ ನೀವು ಯಾವಾಗಾದರೂ ಬನ್ನಿ. 24 ಗಂಟೆ ಸುವರ್ಣ ನ್ಯೂಸ್ ಕಚೇರಿ ತೆರೆದಿರುತ್ತೆ ನಿಮಗೋಸ್ಕರ. ನೀವು ಹೇಳಿದ ಟೈಮಿಂಗ್, ನೀವು ಎಷ್ಟು ಅವಧಿ ತಗೊಳ್ತೀರೋ ಅಷ್ಟು ಅವಧಿ ಅಂತ. ಆದರೆ ಈಗ ಚೇಂಜ್ ಆಗಿದೆ ಅದು. ಯಾವ ಸ್ಥಳದಲ್ಲಿ ಬೇಕಾದರೂ, ಮೇಡಮ್ ಹೇಳಿದ್ರು, ನೀವು ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಬಂದರೂ ಕೂಡ ಓಕೆನೇ, ಎಲ್ಲ ಚಾನಲ್ಗಳು ತೋರಿಸ್ಬಿಡಲಿ, ನಿಮ್ಮ ಸತ್ಯಾಸತ್ಯತೆ ಏನು ಪ್ರಪಂಚಕ್ಕೆ ಅರ್ಥ ಆಗಲಿ ಅನ್ನುವಂಥದ್ದು. ನಾವು ಕೂಡ ಅದನ್ನು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಾಳೆ ಇನ್ನೊಂದಿಷ್ಟು ವಿವರಗಳನ್ನು ಹೊತ್ತು ನಾನು 6 ಗಂಟೆಗೆ ಹಾಜರಾಗ್ತೀನಿ. ಅಂದರೆ ಯಾವ್ಯಾವ ದಾಖಲೆಗಳು ಇವರ ಬಳಿ ಇದೆ ಅನ್ನುವಂಥದ್ದು, ಅವರ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಟ್ಟಾಯಿತು, ಇವರ ಪ್ರಶ್ನೆಗಳು ಏನೇನಿದೆ ಅದಕ್ಕೆ ನಿತ್ಯಾನಂದ ಏನು ಉತ್ತರ ಕೊಡ್ತಾರೆ, ಜೊತೆಗೇನು ಅಂದರೆ ಕ್ಯಾಮ್ರಾವನ್ನು ಅವರು ಇಟ್ಟದ್ದು ಹೇಗೆ, ಆ ಇಡೀ ಚಿತ್ರೀಕರಣ ಆದದ್ದು ಹೇಗೆ. ಸೊ ಇನ್ನಷ್ಟು ದಾಖಲೆಗಳ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.